ಪಾರಿಜಾತ ಹೂವಿನ ಸುರಿಮಳೆ ಆಗ್ತಾ ಇದೆ ನೋಡಿ. ಇಷ್ಟೆಲ್ಲ ಹೂ ಆರಿಸ್ಕೊಂಬಂದಿದ್ದೀನಿ, ಇನ್ನೂ ಎಷ್ಟೊಂದು ಉಳಿದಿತ್ತು. ಸೀಸನ್ ಇರೋ ಅಂಥ ಹೂವಂತೂ ಅರಳಲೇಬೇಕು ನೋಡಿ. ರೇನ್ ಲಿಲಿ ಎಷ್ಟು ಚೆನ್ನಾಗಿ ಅರಳ್ತಾ ಇದೆ ಅಂತ ಸುಮಾರು ಮೊಗ್ಗಳು ನೀವು ನೋಡ್ಬೋದು. ನಾಳೆ ನೋಡಿ ಬೇಕಾದರೆ ಇನ್ನೂ ಚೆನ್ನಾಗಿ ಅರಳುತ್ತೆ. ಅದರಿಂದ ಇದನ್ನು ತೆಗೆದು ಹೊರಗಡೆ ಇಟ್ಟಿದ್ದೀನಿ. ಒಂದಷ್ಟು ಜನ ನೋಡಿದರೆ ಸಂತೋಷ ಪಡ್ತಾರೆ. ಬಿಳಿ ಬಣ್ಣದ್ದು ರೇನ್ ಲಿಲಿ ಅರಳ್ತಾ ಇದೆ. ಸಣ್ಣ ಪಾಟ್ನಲ್ಲಿ ಬಿಳಿ ಬಣ್ಣದ ಅಪರಾಜಿತ ಹೂ ಕೂಡ ತುಂಬ ಚೆನ್ನಾಗಿ ಅರಳ್ತಾ ಇದೆ. ಅರಿಶಿಣ ಬಣ್ಣದ ರೇನ್ ಲಿಲಿ ನೋಡಿದೆ, ಅದು ಸ್ವಲ್ಪನೇ ಅರಳಿರೋದು. ನಮ್ಮ ತಾರಸಿ ತೋಟದಲ್ಲಿ ಎಲ್ಲ ಕಡೆ ಘಮ ಇತ್ತು. ಏನಂತ ನೋಡಿದರೆ ಕ್ಯಾಕ್ಟಸಲ್ಲಿ ಹೂ ಅರಳಿದೆ ನೋಡಿ. ಅರಿಶಿಣ ಬಣ್ಣದ ಹೂ ತುಂಬಾ ಸುಂದರವಾಗಿದೆ. ಇದ್ರ ಘಮ ಎಲ್ಲ ಕಡೆ ಆವರಿಸ್ಕೊಂಡಿರುತ್ತೆ. ನನಗಂತೂ ತುಂಬಾ ಇಷ್ಟ. ಇನ್ನೊಂದು ವಿಶೇಷತೆ ಏನು ಗೊತ್ತಾ ನೋಡಿ, ಬೇಬಿ ಕ್ಯಾಕ್ಟಸ್ ಎಲ್ಲ ರೆಡಿ ಆಗ್ತಾ ಇದ್ದಾವೆ. ಪ್ಲುಮೇರಿಯಾ ಗಿಡನ ಕಟ್ಟಿಂಗ್ಸಿಂದ ಗ್ರೋ ಮಾಡಿರೋದು. ಮೊದಲನೇ ಸಲ ಇದರೊಳಗೆ ಹೂ ಬಿಟ್ಟಿರೋದು ನೋಡಿ. ಪಿಂಕ್ ಕಲರ್ ಮಿಕ್ಸ್ ಆಗಿದೆ, ತುಂಬ ಖುಷಿಯಾಯಿತು. ಮಲ್ಲಿಗೆ ಗಿಡದಲ್ಲಿ ಆವಾಗವಾಗ ಒಂದೊಂದೇ ಹೂ ಬಿಡ್ತಾನೆ ಇರುತ್ತೆ. ಪಿಂಕ್ ರೇನ್ ಲಿಲಿದೆ ಇನ್ನೊಂದು ವೆರೈಟಿ. ಇದು ತುಂಬ ಅಗಲ ಇರುತ್ತೆ. ಇದು ನೋಡಿ, ಮೊಗ್ಗು ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಹೊತ್ತಿಗೆ ಅರಳಿದಾಯಿತು. ತುಂಬಾ ಸುಂದರವಾಗಿದೆ. ಮೇ ಫ್ಲವರ್ಗೆ ಫುಟ್ಬಾಲ್ ಲಿಲ್ಲಿ ಅಂತಲೂ ಹೇಳ್ತಾರೆ. ಸುಮಾರು ಬಿಟ್ಟಿದ್ದೋ, ಇದೊಂದು ಉಳ್ಕೊಂಡಿದೆ. ಇದಂತೂ ಇನ್ನೂ ಚೆನ್ನಾಗಿ ಅರಳಬೇಕು ನೋಡಿ. ಎಷ್ಟು ಚೆನ್ನಾಗಿದೆ, ತಾಜಾ ತಾಜಾ. ಹೀಗೆ ವಿಡಿಯೋ ಮಾಡ್ತಾ ಮಾಡ್ತಾ ಪಕ್ಕದಲ್ಲೇ ನನ್ನ ದೃಷ್ಟಿ ಹೋಯಿತು. ಮಾರ್ನಿಂಗ್ ಗ್ಲೋರಿ ಗಿಡದಲ್ಲಿ ಹೊಸ ಹೂ ಬಿಟ್ಟಿದೆ. ಇದಂತೂ ನಾನು ಕಟ್ಟಿಂಗಿಂದ ಗ್ರೋ ಮಾಡಿದ್ದು. ಕಟ್ಟಿಂಗ್ನ ನೀರಲ್ಲಿಟ್ಟಿದೆ, ಅದರಲ್ಲಿ ರೂಟ್ಸ್ ಬಂತು. ಅದನ್ನು 1.5 ತಿಂಗಳಿಂದೆ ನಾನು ಮಣ್ಣಲ್ಲಿ ನೆಟ್ಟಿದ್ದು. ಇದು ಮೊದಲನೇ ಹೂ. ಒಂದಷ್ಟು ಕಟ್ಟಿಂಗ್ಸ್ನ ಡೈರೆಕ್ಟಾಗಿ ಮಣ್ಣಲ್ಲೇ ನೆಟ್ಟಿದೆ, ಅದಂತೂ ಯಾವುದೂ ಬರಲಿಲ್ಲ. ಹೇಗಿದ್ರು ಹೂ ಬಿಟ್ಟಿದಾಯಿತು. ಇದ್ರ ಪಾಟ್ನ ತೆಗೆದು ಹೊರಗಡೆ ಬಿಸಿಲಲ್ಲಿ ಇಟ್ಟಿದ್ದೀನಿ. ಇದ್ರ ಬಳ್ಳಿ ಮೇಲ್ವರೆಗೂ ಬೆಳ್ಕೊಂಡು ಹೋಗಲಿ ಅಂತ. ನಾಗಚಂಪಾ ಗಿಡದಲ್ಲಿ ತುಂಬ ಹೂಗಳು ಬಿಟ್ಟಿದೆ. ಇದ್ರ ಒಂದು ಕಡ್ಡಿ ನಾನು ಸುಮ್ಮನೆ ಎಲ್ಲೋ ಇಟ್ಟಿದ್ದೆ. ತೆಗೆದು ನೋಡಿದ್ರೆ ಇದು ಚೆನ್ನಾಗಿ ಚಿಗುರ್ತಾ ಇದೆ. ಸೀಸನ್ ಇದೆಯಲ್ಲ ನೋಡಿ, ಕೆಳಗಡೆ ರೂಟ್ಸ್ ಎಲ್ಲ ಬಂದಿದೆ. ಸ್ವಲ್ಪ ತೇವಾಂಶ ಇದ್ದರೆ ಸಾಕು, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇದನ್ನ ಎಲ್ಲನ ಬೇರೆ ಕಡೆ ನೆಟ್ಟಬೇಕು. ಮಧುಮಾಲತಿ ಗಿಡದಲ್ಲಿ ಮತ್ತೆ ಹೂ ಬಿಡೋಕ್ಕೆ ಶುರು ಆಗಿದೆ. 1 ರೌಂಡ್ ಅಂತೂ ಮುಗೀತು, ಇದು 2ನೇ ರೌಂಡು. ರಂಜೆ ಗಿಡದಲ್ಲೂ ಅಷ್ಟೇ ಬಂಚಲ್ಲೇ ಹೂ ಬಿಡ್ತಾ ಇದೆ. ತುಂಬ ಕೆಳಗಡೆಯಿಂದಾನೇ ಹೂ ಬಿಡೋಕ್ಕೆ ಶುರುವಾಗುತ್ತೆ. ಇದ್ರ ಘಮನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಕಮ್ಮಿ ಅಂದ್ರೂ ಗಿಡದಲ್ಲಿ 15ರಿಂದ 20 ದಿನ ಇರುತ್ತೆ, ತಾಜಾ ತಾಜಾ. ಜೇಡ್ ಪ್ಲಾಂಟ್ದು ಸಣ್ಣ ಸಣ್ಣ ಪಾಟ್ನ ಈ ದೊಡ್ಡ ಪಾಟಲ್ಲಿ ಇಟ್ಟಿದ್ದೀನಿ. ಈ ಗಿಡಕ್ಕೆ ನೀರು ಹಾಕಿದಾಗ ಇದಕ್ಕೂ ಸೇರುತ್ತೆ. ಈ ರೀತಿ ಮಾಡಿದರೆ ಗಿಡ ಒಣಗೋ ಚಾನ್ಸೇ ಇರಲ್ಲ. ಪ್ಲಾಂಟ್ಸ್ನ ಬೇಸಿಗೆಯಲ್ಲಿ ಕಾಪಾಡ್ಕೋಬೇಕು. ನಾನಂತೂ ಗ್ರೀನ್ ನೆಟ್ ಹಾಕಿದ್ದೀನಿ, ಅದ್ರ ಕೆಳಗಡೆ ಇದನ್ನು ಇಟ್ಟಿದ್ದೀನಿ. ಡೈಲಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಆದರೆ ಮಳೆ ಬಂದು ಗಿಡ ಅಂತೂ ತುಂಬ ಜಾಸ್ತಿನೇ ಬೆಳೆದ್ಬಿಟ್ಟಿದೆ. ಇಷ್ಟೊಂದು ನೀರಿನ ಅವಶ್ಯಕತೆ ಇದಕ್ಕಿಲ್ಲ. ಸುಮಾರು ಪಾಟ್ಗಳಲ್ಲಿ ತುಂಬ ಹುಲ್ ಬೆಳ್ಕೊಂಡಿದೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಮಾಡಿದ ಮೇಲೆ ಬಿದ್ದಿರೋ ನೀರೆಲ್ಲ ಕೆಳಗಡೆ ಹೋಗಬೇಕಲ್ಲ. ಪೈಪ್ ಹತ್ರ ಇಷ್ಟೆಲ್ಲ ಎಲೆ ಸೇರ್ಕೊಂಡಿತ್ತು, ಎಲ್ಲ ಒಣಗಿರೋ ಎಲೆ. ಇದನ್ನೆಲ್ಲ ಹೊರಗಡೆ ತೆಗೆದಿದ್ದೀನಿ. ಎರೆಹುಳ ಅಂತೂ ತುಂಬ ಇತ್ತು, ಅದನ್ನೆಲ್ಲ ಸೇವ್ ಮಾಡ್ಕೋಬೇಕು. ಸ್ವಲ್ಪ ಇಲ್ಲೇ ಡ್ರೈ ಆಗಲಿ ಅಂತ ಹೀಗೆ ಬಿಟ್ಟಿದ್ದೀನಿ. ಪೋರ್ಚುಲಕ ಗಿಡದಲ್ಲಿ ಮಳೆ ನೀರು ಬಿದ್ದು ಹೂ ಅರಳಿತ್ತಲ್ಲ, ಅದೆಲ್ಲ ಕೊಳಿತಾ ಇತ್ತು. ಅದನ್ನೆಲ್ಲ ತೆಗಿತಾ ಇದ್ದೀನಿ. ಇದು ತೆಗೆದ್ರೇ ಗಿಡ ಚೆನ್ನಾಗಿರೋದು. ಕೋಲಿಯಸ್ ಗಿಡ ಚೆನ್ನಾಗಿರ್ಬೇಕಂದ್ರೆ ಅದ್ರಾಗ ಹೂ ಬಿಡುತ್ತಲ್ಲ, ಆ ಕಡ್ಡಿನ ತೆಗಿಬೇಕು. 1-2 ವರ್ಷ ಆದಮೇಲೆ ನೋಡಿ, ಆರ್ಕಿಡ್ ಗಿಡದಲ್ಲಿ ಮತ್ತೆ ಮೊಗ್ಗು ಕಾಣಿಸ್ಕೊಳ್ಳೋಕೆ ಶುರುವಾಗಿದೆ. ಸಣ್ಣ ಸಣ್ಣ ವೇಸ್ಟ್ ಕವರಲ್ಲಿ ಗಿಡ ನೆಟ್ಟಿದ್ನಲ್ಲ, ಅದೆಲ್ಲ ಹಾಳಾಗೋಕ್ಕೆ ಶುರು ಆಗಿತ್ತು ನೋಡಿ. ಇಷ್ಟೆಲ್ಲ ನೀರು ತುಂಬ್ಕೊಂಡಿದೆಯಲ್ಲ, ಇದೆಲ್ಲ ಮಳೆ ನೀರು, ಹೊರಗಡೆ ತೆಗಿಲೇಬೇಕು. ಇದು ದುಂಡು ಮಲ್ಲಿಗೆ ಗಿಡ, ಇದರೊಳಗೆ ಮೊಗ್ಗೆಲ್ಲ ಹಾಳಾಗ್ತಾ ಇದೆ. ಇದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಮಳೆಗಾಲದಲ್ಲಿ ಯಾವ ಕೆಲಸ ಮಾಡೋಕ್ಕಾಗುತ್ತೋ ಬಿಡುತ್ತೋ, ಆದರೆ ಈ ಥರ ಸಣ್ಣ ಸಣ್ಣ ಕೆಲಸ ಅಂತೂ ಯಾವಾಗಲೂ ಮಾಡ್ತಾನೆ ಇರಬೇಕು. ಸುಮಾರು ಕೆಲಸಗಳಿರುತ್ತೆ. ಗಿಡನ ಅವಾಗವಾಗ ಚೆಕ್ ಮಾಡ್ತಾ ಇದ್ದರೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಈಗ ನೋಡಿ, ಮಿಲಿಬಗ್ಸ್ ಅಟ್ಯಾಕ್ ಆಗಿದೆ. ಸ್ಟಾರ್ಟಿಂಗ್ನಲ್ಲೇ ಈ ಥರ ತೆಗೆದುಬಿಟ್ರೆ ಅದು ಮುಂದೆ ಜಾಸ್ತಿ ಸ್ಪ್ರೆಡ್ ಆಗಲ್ಲ. ಹೀಗೆ ಬಿಟ್ಟರೆ ಮಿಲಿಬಗ್ಸ್ ಜಾಸ್ತಿ ಆಗಿ ಗಿಡನೇ ಹಾಳಾಗೋಗುತ್ತೆ. ಮಾರ್ನಿಂಗ್ ಗ್ಲೋರಿ ಬಳ್ಳಿ ಪ್ಲುಮೇರಿಯಾ ಗಿಡ ಜೊತೆ ಬೆಳ್ಕೊಂಡು ಅದ್ರ ಮೇಲೆಲ್ಲ ಸುತ್ತಕೊಂಡಿದೆ. ಇದನ್ನು ತೆಗಿಬೇಕು. ಹೂವಂತೂ ಬಿಡುತ್ತೆ, ಚೆನ್ನಾಗೇ ಬಿಡುತ್ತೆ, ಆದರೆ ತೆಗಿಬೇಕಾಗುತ್ತೆ. ಇಲ್ಲಾಂದರೆ ಗಿಡನೇ ಹಾಳು ಮಾಡಿಬಿಡುತ್ತೆ. ನಾಗ್ದೌನ್ ಗಿಡದಲ್ಲಿ ಸೀಡ್ಸ್ ಎಲ್ಲ ರೆಡಿಯಾಗಿದೆ. ಇದನ್ನು ಹಾರ್ವೆಸ್ಟ್ ಮಾಡಬೇಕು. ಜೆರೇನಿಯಂ ಗಿಡದಲ್ಲಿ ಹೂವೆಲ್ಲ ಚೆನ್ನಾಗಿ ಬಿಡ್ತು. ಇದ್ರ ಸ್ಟಾಕ್ಸ್ ಎಲ್ಲ ಹಾಗೇ ಇದೆ, ಚೆನ್ನಾಗಿ ಡ್ರೈ ಆಗಿದೆ. ಇದನ್ನು ತೆಗ್ದಿರಲಿಲ್ಲ, ಈಗೆಲ್ಲ ತೆಗಿತಾ ಇದ್ದೀನಿ. ಸುಮಾರು ಬಿಟ್ಟಿದ್ದು.
ಮಳೆಗಾಲದಲ್ಲಿ ಇದನ್ನು ತೆಗಿಲಿಲ್ಲ ಅಂದರೆ ಗಿಡದಲ್ಲೇ ಕೊಳ್ತು ಗಿಡನೇ ಹಾಳಾಗೋಗುತ್ತೆ. ಹ್ಯಾಂಗಿಂಗ್ ಬ್ಯಾಸ್ಕೆಟಲ್ಲಿ ಕ್ರೀಪಿಂಗ್ ಚಾರ್ಲಿ ತುಂಬಾ ಸಣ್ಣ ಗಿಡ ಆಗಿತ್ತು. ಈಗ ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ತಗೊಂಡಿದೆ ಅಂತ. ಕೆಳಗಡೆ ಎಲ್ಲ ಇದ್ರ ಬಳ್ಳಿ ನೇತಾಡ್ತಾ ಇದೆ. ದಾಳಿಂಬೆ ಗಿಡದಲ್ಲಿ ಸುಮಾರು ಕಾಯಿಗಳು ಬಿಟ್ಟಿದ್ದು, ಒಂದಷ್ಟು ಹಣ್ಣು ಕೂಡ ಬಂದಿದೆ. ಇಲ್ಲಿ ನೋಡಿ ಎಷ್ಟೊಂದೆಲ್ಲ ಬಿಟ್ಟಿದೆ ಅಂತ. ಒಂದೆರಡು ಉದ್ರೋಗಿದ್ದು. ಈ ಹಣ್ಣು ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಸೀಲ್ ಬಿಟ್ಕೋತಾ ಇದೆ. ಸ್ವಲ್ಪ ದಿನಕ್ಕೆ ಫುಲ್ ಓಪನ್ ಆಗೋಗುತ್ತೆ. ಗಿಡ ತುಂಬ ಸಣ್ಣ ಸಣ್ಣ ಚೇಪೆಕಾಯಿ. ಇದು ಈಗೀಗ ಸೈಜ್ ಬರೋಕ್ಕೆ ಶುರು ಆಗುತ್ತೆ. ನೋಡ್ತಾ ಇದ್ದಂಗೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಸೀತಾಫಲ ಗಿಡದಲ್ಲಿ 2 ಸೀತಾಫಲ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಒಳ್ಳೆ ಸೈಜ್ ಕೂಡ ಬಂದಿದೆ. ಸರಿ, ಎರಡೇನ ಅಂತ ಗಿಡಕ್ಕೆ ಗಮನಿಸ್ತಾ ಹೋದರೆ ನೋಡಿ ಇದ್ರೊಳಗೆ ಮೊಗ್ಗೆಲ್ಲ ಕಾಣಿಸ್ಕೊಳ್ಳೋಕೆ ಶುರು ಆಯಿತು. ಮೊಗ್ಗಂತೂ ಬಿಡ್ತಾನೆ ಇರುತ್ತೆ, ಒಣಗ್ತಾನೂ ಇರುತ್ತೆ. ಗಿಡದಲ್ಲಿ ಏನಾದರೂ ಚೆನ್ನಾಗಿ ಸೆಟ್ ಆದರೆ ಒಳ್ಳೆ ಸೀತಾಫಲ ತುಂಬಾ ಸ್ವೀಟಾಗಿರುತ್ತೆ. ನಿಮಗೆ ಗೊತ್ತಿರುತ್ತೆ. ಅಂತೂ ಇಂತೂ ಬಿಳಿ ದಾಸವಾಳ ಹೂವಿನ ಗಿಡ ತುಂಬ ಚೆನ್ನಾಗಿ ಚಿಗುರ್ಕೊಂಡು ಇದ್ರ ಬಳ್ಳಿ ಎಲ್ಲ ಕಡೆ ನೋಡಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಅಂತ. ಹೂವಂತೂ ತುಂಬ ಜಾಸ್ತಿನೇ ಬಿಡ್ತಾ ಇದೆ. ನನ್ನ ಹಳೆ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ, ನಾನು ಇದನ್ನು ಫುಲ್ಲಾಗಿ ಟ್ರಿಮ್ ಮಾಡಿದೆ. ಟ್ರಿಮ್ ಮಾಡಾದ್ಮೇಲೆ ಪಕ್ಷಿಗಳಂತೂ ತುಂಬ ಬೇಜಾರು ಮಾಡ್ಕೊಂಡಿದ್ದು. ವಾಟರ್ ಕ್ಯಾಬೇಜ್ ಗಿಡ ತೋರಿಸ್ತಾ ಇದ್ದೀನಿ ನೋಡಿ. ಮಧ್ಯದಲ್ಲಿ ಒಂದಂತೂ ಎಷ್ಟು ಅಗಲ ಸ್ಪ್ರೆಡ್ ಆಗಿದೆ ಅಂದರೆ ನಾನಂತೂ ನಿಜವಾಗ್ಲೂ ಮೊದಲನೇ ಸಲ ನೋಡ್ತಾ ಇರೋದು. ಎಷ್ಟು ಅಗಲವಾಗಿದೆ ನೋಡಿ. ಈ ಟಬ್ ಇದೆಯಲ್ಲ, ಅರ್ಧ ಅದೇ ತುಂಬಿಕೊಂಡಿದೆ. ನೈಟ್ ಕ್ವೀನ್ ಗಿಡದಲ್ಲಿ ನೋಡಿ ಎಷ್ಟೆಲ್ಲ ಮುಗ್ಬಿಟ್ಟಿದೆ ಅಂತ. ಕ್ಯಾಕ್ಟಸಲ್ಲಿ ಒಂದಷ್ಟು ವೆರೈಟಿ ಇದೆ. ಎಲ್ಲ ಸೇಫ್ ಆಗಿದ್ದಾವೆ, ಏನೂ ತೊಂದರೆ ಆಗಿಲ್ಲ. ಎಕ್ಸೋರಾ ಗಿಡದಲ್ಲಿ ಸುಮಾರು ಹೂಗಳು ಬಿಟ್ಟಿದ್ದು ಈಗೆಲ್ಲ ಹಾಳಾಗ್ತಾ ಇದ್ದಾವೆ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಈ ಜಾಗದಲ್ಲಿ ಒಂದಷ್ಟು ಸಕ್ಲೆಂಟ್ಸ್ ಇಟ್ಟಿದ್ದೀನಿ. ಬೇರೆ ಶೋ ಗಿಡ ಎಲ್ಲ ಇದೆ. ಓವರಾಲ್ ಗಿಡಗಳ ಕಂಡೀಷನ್ ಚೆನ್ನಾಗಿದೆ, ಏನೂ ತೊಂದರೆ ಆಗಿಲ್ಲ. ವೀಳ್ಯದೆಲೆ ಬಳ್ಳಿ ಅಂತೂ ತುಂಬ ಬೆಳ್ಕೊಂಡಿದೆ. ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಪಾಟ್ನಲ್ಲಿ ಮಣ್ಣು ತುಂಬಿಸಿ ಇದನ್ನು ಪ್ರೊಪಗೇಟ್ ಮಾಡ್ತಾ ಇದ್ದಾರೆ. ಇದರ ಬಳ್ಳಿಯಲ್ಲಿ ಸಣ್ಣ ಸಣ್ಣ ಬೇರೆಲ್ಲ ಬಿಟ್ಕೊಂಡಿರುತ್ತಲ್ಲ, ಅದನ್ನ ಮಣ್ಣಲ್ಲಿ ನೆಟ್ಟಿದ್ರೆ ಸಾಕು. ನೋಡಿ ನಿಮಗೆ ಫುಲ್ಲಾಗಿ ತೋರಿಸ್ತೀನಿ. ವೀಳ್ಯದೆಲೆ ಬಳ್ಳಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಅಂದರೆ ಕರ್ಟೈನ್ ಹಾಕಿರೋ ಥರ ಇದೆ. ಇದ್ರ ಪಕ್ಕದಲ್ಲಿ ನಿತ್ಯ ಮಲ್ಲಿಗೆ ಬಳ್ಳಿ, ಇದು ಅಷ್ಟೇ ನೋಡಿ. ಫುಲ್ ಪೋರ್ಚ್ ಏರಿಯಾದಲ್ಲಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಅಂತ. ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿದೆ. ತಾರಸಿ ತೋಟನ ಒಂದಷ್ಟು ಕ್ಲೀನ್ ಮಾಡೋಣ ಅಂತ ತುಂಬ ಬೆಳೆದಿರೋ ಅಂಥ ಗಿಡಗಳನ್ನ ಕಟ್ ಮಾಡಿದ್ದೀನಿ. ಇನ್ನೂ ತುಂಬ ಕೆಲಸಗಳು ಉಳಿದಿದೆ. ಬೆಳಗ್ಗೆ ಲಾಲ್ಬಾಗ್ಗೆ ವಾಕ್ ಅಂತ ಹೋದಾಗ ಏನು ಸೀನ್ ನೋಡೋಕ್ಕೆ ಸಿಕ್ತು ನೋಡಿ. ಬೃಹತ್ವಾದ ಮರ ಒಂದು ಕೆಳಗಡೆ ಉರುಳಿತ್ತು. ತುಂಬ ವಿಶಾಲವಾಗಿರೋದು ಮರ. ಇಲ್ಲಿ ನೋಡಿ ಮರ ಮಧ್ಯದಿಂದ ಸೀಲ್ ಬಿಟ್ಕೊಂಡಿದೆ. ಇನ್ನೊಂದು ಮರದ ರಂಬೆ ಮೇಲೆ ಬಿದ್ದು ಅದು ಕಟ್ಟಾಗಿದೆ.
ತುಂಬ ದಿನಗಳ ನಂತರ ವಿಡಿಯೋ ಪೋಸ್ಟ್ ಮಾಡಿರೋದು ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.